ಅಡುಗೆ ಮನೆಯಲ್ಲಿರುವ ಉಪ್ಪಿನಿಂದ ಮುಖವನ್ನ ಸುಂದರವಾಗಿ ಹೊಳೆಯುವ ಹಾಗೆ ಮಾಡಬಹುದು. ಉಪ್ಪಿನಿಂದ ಸೌಂದರ್ಯ ವೃದ್ಧಿ ಏನು ಎಂದು ನಿಮಗೆ ಆಶ್ಚರ್ಯವಾಗಬಹುದು. ಉಪ್ಪು ಚರ್ಮ ಗ್ರಂಥಿಯಲ್ಲಿರುವ ಮಲಿನವನ್ನ ಧೂಳನ್ನ ತೊಲಗಿಸುವಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತೆ. ಇನ್ನು ಚರ್ಮದಲ್ಲಿ ಸೇರಿಕೊಂಡ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ಗಳನ್ನು ಕೂಡ ಹೊರಹಾಕುತ್ತದೆ. ಉಪ್ಪು ಚರ್ಮದ ಮೇಲೆಯ ಕಪ್ಪಾದ ಕಲೆಯನ್ನ ಬಹು ಬೇಗನೆ ನಿವಾರಿಸುತ್ತದೆ. ಉಪ್ಪು ಚರ್ಮದಲ್ಲಿಯ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗಳನ್ನು ಕೂಡ ನಿವಾರಿಸುತ್ತದೆ. ಫಲಿತಾಂಶವಾಗಿ ಮೊಡವೆಗಳ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ. ಆದರೆ ಉಪ್ಪನ್ನ ಯಾವ ವಿಧವಾಗಿ ಉಪಯೋಗಿಸಿ ಚರ್ಮದ ಮೇಲಿರುವ ಕಪ್ಪು ಕಲೆಗಳನ್ನು ಡೆಡ್ ಸೆಲ್ಗಳನ್ನು ತೊಲಗಿಸಿ ಮುಖವನ್ನ ಹೇಗೆ ಬೆಳ್ಳಗೆ ಸುಂದರವಾಗಿ ಮಾಡಿಕೊಳ್ಳಬಹುದೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೆಲಸಕ್ಕಾಗಿ ಹೊರಗಡೆ ಧೂಳಿನಲ್ಲಿ ಅಲೆಯೋರಿಗೆ ಧೂಳು, ಮಣ್ಣು, ಟ್ಯಾನ್ನಂತಹ ಸಮಸ್ಯೆ ಜಾಸ್ತಿ. ಕಪ್ಪನ್ನ ತೊಲಗಿಸಲು ಉಪ್ಪು ಒಳ್ಳೆಯ ಪರಿಹಾರ ಅಂತಾನೆ ಹೇಳ್ಬೋದು. 1 ಟೀ ಸ್ಪೂನ್ ಜೇನುತುಪ್ಪದಲ್ಲಿ ಸ್ವಲ್ಪ ಉಪ್ಪನ್ನ ಬೆರೆಸಿ ಫೇಸ್ ಮೇಲೆ ಸ್ಕ್ರಬ್ ಹಾಗೆ ನಿಧಾನವಾಗಿ ರಬ್ ಮಾಡಿ. ಹೀಗೆ ರಬ್ ಮಾಡಿದ ಮೇಲೆ ತಣ್ಣನೆ ನೀರಿನಿಂದ ತೊಳೆಯಬೇಕು. ಹೀಗೆ ಮಾಡೋದ್ರಿಂದ ಮುಖದ ಮೇಲಿರುವ ಕಪ್ಪು ಕಲೆಗಳು, ಸನ್ ಟ್ಯಾನ್ ಅಂತವುಗಳಂತವು ಬೇಗನೆ ನಿವಾರಣೆಯಾಗುತ್ತದೆ. ಹೀಗೆ ವಾರದಲ್ಲಿ 2 ಬಾರಿ ಮಾಡ್ತಿದ್ರೆ ಮುಖದ ಮೇಲಿನ ಕಪ್ಪು ಕಲೆಗಳು, ಟ್ಯಾನ್ ತೊಲಗಿ ಹೋಗುತ್ತದೆ. ನಿಮ್ಮ ಚರ್ಮ ಫ್ರೆಶ್ ಹಾಗೂ ಕಾಂತಿಯುತವಾಗಿ ಆಗಿರುತ್ತದೆ. ಉಪ್ಪು ಮೊಡವೆಗಳನ್ನ ನಿವಾರಿಸಲು ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದರೆ ಅದರಿಂದ ಉಂಟಾಗುವ ಮಚ್ಚೆಗಳು ಅಷ್ಟು ಬೇಗ ಹೋಗೋದಿಲ್ಲ. ಆದರೆ ಮೊಡವೆಗಳ ಮಚ್ಚೆಗಳನ್ನ ತೊಲಗಿಸಲು 2 ಟೀ ಸ್ಪೂನ್ಗಳಷ್ಟು ನಿಂಬೆ ರಸದಲ್ಲಿ ಸ್ವಲ್ಪ ಟೀ ಸ್ಪೂನ್ನಷ್ಟು ಉಪ್ಪನ್ನ ಬೆರೆಸಿ ಮುಖದ ಮೇಲೆ ಹಚ್ಚಬೇಕು. ಸ್ವಲ್ಪ ಹೊತ್ತು ನಿಧಾನವಾಗಿ ಮಸಾಜ್ ಮಾಡಿ ನಂತರ ತೊಳಿಬೇಕು. ಈ ರೆಮಿಡಿ ಜಿಡ್ಡು ಚರ್ಮದವರಿಗೆ ಒಳ್ಳೆಯ ರಿಸಲ್ಟ್ ಅನ್ನ ನೀಡುತ್ತದೆ. ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆಗಿದ್ದಲ್ಲಿ ಇದನ್ನು ಅಪ್ಲೈ ಮಾಡದಿರುವುದೇ ಒಳ್ಳೆಯದು. ಹೀಗೆ ವಾರಕ್ಕೆ 2 ರಿಂದ 3 ಬಾರಿ ಅಪ್ಲೈ ಮಾಡ್ತಾ ಇದ್ರೆ ನಿಮ್ಮ ಮುಖದ ಮೇಲೆ ಮೊಡವೆಗಳು ಬರುವುದಿಲ್ಲ. ಇನ್ನು ಕಲೆಗಳು ಕೂಡ ಕಡಿಮೆಯಾಗುತ್ತೆ. ಈ ಮೆಥಡ್ ಅನ್ನ ನೀವು ಕಪ್ಪಾದ ದೇಹದ ಬೇರೆ ಭಾಗಗಳಿಗೂ ಕೂಡ ಅಪ್ಲೈ ಮಾಡಬಹುದು. ಹೀಗೆ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಇನ್ನು ಕಪ್ಪು ಮಚ್ಚೆ ನಿವಾರಣೆಯಾಗುತ್ತದೆ. ನಿಮ್ಮ ಮುಖದ ಮೇಲಿರುವ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಡೆಡ್ ಸೆಲ್ಸ್ ಇದ್ದಲ್ಲಿ ಹೀಗೆ ಮಾಡಿ. ಮೊದಲಿಗೆ ಮುಖಕ್ಕೆ ಹಸಿ ಹಾಲನ್ನ ಅಪ್ಲೈ ಮಾಡಿಕೊಳ್ಳಬೇಕು. ಹೀಗೆ ಅಪ್ಲೈ ಮಾಡಿದ ಅದು ಸಂಪೂರ್ಣವಾಗಿ ಒಣಗಿದ ನಂತರ ಆ ಮಿಲ್ಕ್ ಫೇಸ್ ಪ್ಯಾಕ್ ಅನ್ನ ರಿಮೂವ್ ಮಾಡಲು ಸ್ವಲ್ಪ ಉಪ್ಪನ್ನ ತೆಗೆದುಕೊಂಡು ಮೆತ್ತಗೆ ರಬ್ ಮಾಡುತ್ತಾ ಈ ಮಿಲ್ಕ್ ಪ್ಯಾಕ್ ತೊಲಗಿಸಬೇಕು. ಹೀಗೆ ಮಾಡೋದ್ರಿಂದ ಚರ್ಮದಲ್ಲಿಯ ಕೊಳೆ, ಮೃತ ಕಣಗಳು ತೊಲಗಿ ಹೋಗುತ್ತವೆ. ನಿಮ್ಮ ಮುಖ ಸುಂದರವಾಗಿ ಕಾಂತಿಯುತವಾಗಿರುತ್ತದೆ. ಹೀಗೆ ವಾರದಲ್ಲಿ 2 ಬಾರಿ ಅಪ್ಲೈ ಮಾಡ್ತಾ ಇದ್ರೆ ನಿಮ್ಮ ಮುಖ ಹೊಳಪನ್ನ ಪಡೆಯುತ್ತದೆ. ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದಲ್ಲಿ ನೀವು ಈ ಟಿಪ್ ಟ್ರೈ ಮಾಡದಿರುವುದೇ ಉತ್ತಮ. ಡ್ರೈ ಸ್ಕಿನ್ ಅವರು 1 ಚಮಚ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಸಾಲ್ಟನ್ನ ಬೆರೆಸಿ ಮುಖದ ಮೇಲೆ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿ. ನಂತರ ಒಳ್ಳೆಯ ಹಾಗೂ ಕೆಮಿಕಲ್ಸ್ ರಹಿತ ಫೇಸ್ ವಾಶ್ನಿಂದ ಮುಖವನ್ನ ತೊಳೆಯೋದ್ರಿಂದ ಚರ್ಮದಲ್ಲಿಯ ಡೆಡ್ ಸೆಲ್ಸ್ಗಳು ತೊಲಗಿ ಹೋಗುತ್ತದೆ. ಆದರೆ ಮುಖ್ಯವಾಗಿ ಸಾಲ್ಟ್ ಟಿಪ್ ಪ್ರಯೋಗಿಸುವಾಗ ಕಣ್ಣಿನಲ್ಲಿ ಬೀಳದಂತೆ ಜಾಗ್ರತೆ ವಹಿಸಬೇಕು. ಇನ್ನು ಸೆನ್ಸಿಟಿವ್ ಸ್ಕಿನ್ ಇರುವವರು ಸ್ಕಿನ್ಗಾಗಿ ಉಪ್ಪನ್ನ ಬಳಸಲೇಬಾರದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋನ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.